ಗುಬ್ಬಿಯಲ್ಲಿ ಅದ್ದೂರಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಜಗತ್ತಿಗೆ ನೆಮ್ಮದಿ ಕೊಟ್ಟ ಹಿಂದೂ ಧರ್ಮ ಅಳಿಯಲು ಸಾಧ್ಯವಿಲ್ಲ. ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಬಿಎಲ್ ಸಂತೋಷ್ ಸ್ಪಷ್ಟನೆ. ಗುಬ್ಬಿ ಪಟ್ಟಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಮಾಜೋತ್ಸವದ ಅಂಗವಾಗಿ ಗುಬ್ಬಿ ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿತ್ತು. ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಬಳಿ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವದ ಅಂಗವಾಗಿ ಹಿಂದೂ ಮುಖಂಡರು ಗುಬ್ಬಿ ಪಟ್ಟಣದ ನಾಗಲಿಂಗೇಶ್ವರ ದೇವಸ್ಥಾನದಿಂದ ಇತಿಹಾಸ ಪ್ರಸಿದ್ಧ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದವರೆಗೆ ಬೃಹತ್ ಮೆರವಣಿಗೆಯನ್ನ ಮಾಡಲಾಯಿತು. ಮೆರವಣಿಗೆಯಲ್ಲಿ ನೂರಾರು ಮಂದಿ ಹಿಂದೂ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್, ದೇಶದ 1 ಲಕ್ಷ ಸ್ಥಳದಲ್ಲಿ ಹಿಂದೂ ಸಮಾಜೋತ್ಸವ ಏಕಕಾಲಕ್ಕೆ ನಡೀತಾ ಇರುವ ಈ ಕಾಲದಲ್ಲಿ ಹಿಂದೂ ಧರ್ಮ ಹಾಳು ಮಾಡುವ ಮನಸ್ಥಿತಿಗಳು ಕೊರಗ್ತಾ ಇವೆ. ಇಡೀ ವಿಶ್ವಕ್ಕೆ ಶಾಂತಿ ಕೊಟ್ಟ ಹಿಂದೂ ಧರ್ಮ ಎಂದಿಗೂ ಅಳಿಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ಅಭ್ಯಾಸ ಮಾಡ್ತಾ ಇದ್ದಾನೆ, ಅವನಿಗೆ ಅದರಿಂದ ನೆಮ್ಮದಿ ಇದೆ ಅಂತ ಹೇಳಿದ್ರೆ ಅವ್ನು ಮಾಡಲಿ. ಎಲ್ಲಿವರೆಗೆ ಅವ್ನು ನನಗೆ ತೊಂದರೆ ಮಾಡೋದಿಲ್ವ ಅವನಿಂದ ನನಗೇನು ಅಪಾಯ ಇಲ್ಲ. ಪಕ್ಕದ ಮೇಲೆ ಮಾಡಿ ಕೆಲವರು ಭಜನೆ ಮಾಡಿದ್ರು, ಕೆಲವರು ಕೀರ್ತನೆ ಹೇಳಿದ್ರು, ಕೆಲವರು ಸ್ತೋತ್ರ ಹೇಳಿದ್ರು, ಕೆಲವರು ಮಂತ್ರ ಹೇಳಿದ್ರು, ಕೆಲವರು ಧ್ಯಾನ ಹೇಳಿದ್ರು. ಎಲ್ಲರೂ ಒಟ್ಟಿಗೆ ಆಕಾಶಾತ್ಪತಿ ತಂತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಭಜನೆ ಮಾಡಿದವರು ದೇವರ ಹತ್ರಕ್ಕೆ ತಲುಪಿದ್ರು, ಸ್ತೋತ್ರ ಹೇಳಿದವರು ದೇವರ ಹತ್ರಕ್ಕೆ ತಲುಪಿದ್ರು, ಹಾಡು ಹಸೆ ಹೇಳಿದವರು ದೇವರ ಹತ್ರಕ್ಕೆ ತಲುಪಿದ್ರು, ವೇದ ಪಾರಾಯಣ ಮಾಡಿದವರು ದೇವರ ಹತ್ರಕ್ಕೆ ತಲುಪಿದ್ರು, ಅಕ್ಕನ ವಚನವನ್ನು ಹೇಳಿದವರು ದೇವರ ಹತ್ರಕ್ಕೆ ತಲುಪಿದ್ರು, ಲಲಿತಾ ಸಹಸ್ರನಾಮ ಹೇಳಿದವರು ದೇವರ ಹತ್ರಕ್ಕೆ ತಲುಪಿದ್ರು. ನಮ್ಮ ಹತ್ರ ಎಲ್ಲೂ ಜಗಳ ಇರಲಿಲ್ಲ. ನಮ್ಗೆ ಯಾವ್ದು ಆಸಕ್ತಿ ಇದೆಯೋ ಅದನ್ನ ಮಾಡ್ಕೊಂಡು ಬಂದ, ನಮ್ಗೆ ಯಾವ್ದು ಆನಂದ ಕೊಡುತ್ತೋ ಅದನ್ನ ಮಾಡುದ, ನಮ್ ಕೈ ಯಾವ್ದನ್ನ ನಿಭಾಯಿಸ್ಬೋದೋ ಅದನ್ನ ಮಾಡುದ. ಈ ತರ ಜಗತ್ತಿಗೆ ನೆಮ್ಮದಿ ಕೊಡ್ತಾ ಈ ದೇಶ ಬದುಕ್ತಾವ. ಸ್ವಲ್ಪ ಹಿಂದೆ ತೆಗೆದು ನೋಡಿ, ಜಗತ್ತಿಗೆ ನಂಬಿಕೆ ಕೊಡ್ತದೆ. ನಮ್ಮಲ್ಲಿ ಜಾತಿಯ ಭೇದ ಇರಲಿಲ್ಲ, ಪೂಜಾ ಪದ್ಧತಿ ಕಾರಣಕ್ಕೆ ಸಂಘರ್ಷ ಇರಲಿಲ್ಲ, ಯಾವ ಕಾರಣಕ್ಕೂ ಸಂಘರ್ಷ ಇರಲಿಲ್ಲ. ಇದ್ರ ಮಧ್ಯದಲ್ಲಿ ಪಶ್ಚಿಮದ ಮತಗಳ ಕೆಲವು ರಾಜರುಗಳು ನಮ್ಮ ದೇಶಕ್ಕೆ ಬಂದರು. ಅಥವಾ ವಿಷ್ಣು ಮತಗಳು, ಇಂಟಾಲರೆಂಟ್ ರಿಲಿಜಿಯನ್ಸ್, ಇಂಟಾಲರೆಂಟ್ ಫೇತ್, ಇಂಟಾಲರೆಂಟ್ ಫಿಲಾಸಫೀಸ್, ಅಸಹಿಷ್ಣು ಮತಗಳು, ಅಸಹಿಷ್ಣು ಧರ್ಮಗಳು, ಅಸಹಿಷ್ಣು ಪೂಜಾ ಪದ್ಧತಿಗಳು, ಅಸಹಿಷ್ಣು ಆಗಿರ್ತಕ್ಕಂಥ ತತ್ವಜ್ಞಾನಗಳು. ನಾವು ಮಾತ್ರ ಇರಬೇಕು ಅವನು. ನಮ್ಮಲ್ಲಿ ಆಲ್ಸೋ ಇಂಗ್ಲಿಷ್ ಅಲ್ಲಿ ಓನ್ಲಿ ಇರ್ಲಿಲ್ಲ, ಆಲ್ಸೋ ಇತ್ತು ಅಂತಲೇ ಬಂದರು. ಬರ್ತಾ ಇದ್ದಂಗೆ ನಾವು ಯಾವುದನ್ನ ಗೌರವದಿಂದ ಕಂಡುವೋ, ನಾವು ಯಾವುದನ್ನ ಶ್ರದ್ಧೆಯಿಂದ ಕಂಡುವೋ ಎಲ್ಲವನ್ನೂ ಧ್ವಂಸ ಮಾಡೋದು, ಎಲ್ಲವನ್ನೂ ಧ್ವಂಸ ಮಾಡೋದು. ಆ ಧ್ವಂಸ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಅದು ಅಹಂಕಾರ ಇತ್ತು, ನಾವೇನ್ ಧ್ವಂಸ ಮಾಡ್ತೀವಿ ಅದು ಇನ್ನೊಂದ್ಸಲಿ ಮೇಲೆ ಎದ್ದೇಳೋದಿಲ್ಲ ಅಂತ. ಹಾಗಾಗಿ ನಾನು ಮೊದಲೇ ಹೇಳಿದೆ, ಅಕ್ಷಯ ವಟ ವೃಕ್ಷಕ್ಕೆ ಸೀಸ ಹಾಕ್ತಾನೆ ಔರಂಗಜೇಬ. ಆದ್ರೆ ಅವನ ಅಹಂಕಾರಕ್ಕೆ ಪೆಟ್ಟು ಕೊಡ್ತಕ್ಕಂಥ ರೀತಿಯಲ್ಲಿ ಅವನದೇ ಜನ್ಮ ಕಾಲದಲ್ಲಿ ಅಕ್ಷಯ ವಟ ವೃಕ್ಷ ಮೇಲ್ ಬರುತ್ತಾ ಅಂತ. ಆ ತರ ಅಸಹಿಷ್ಣು ಮತಗಳು, ಆ ತರ ಅಸಹಿಷ್ಣು ಸಿದ್ಧಾಂತಗಳು, ಆ ತರ ಅಸಹಿಷ್ಣು ಪೂಜಾ ಪದ್ಧತಿಗಳು, ಆ ತರ ಅಸಹಿಷ್ಣು ಫಿಲಾಸಫಿ ಏನಿದೆ ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಹಾವಳಿಗಳೇನು ಅಂತ ಕೇಳಿದ್ರೆ ಅಯೋಧ್ಯೆ ನಾಶ ಮಾಡಿದ್ರು. ಇನ್ನು ಧರ್ಮನಾಶಕ್ಕೆ ಕೆಲ ಮನಸ್ಥಿತಿಗಳು ಜಾತಿಗಳ ಮಧ್ಯೆ ಕಿತ್ತಾಟ, ಉಪಜಾತಿಗಳ ಮಧ್ಯೆ ಕಲಹ ಸೃಷ್ಟಿ ಮಾಡ್ತಾ ಇವೆ. ಇಂತಹ ವಿವಾದಿತ ಜನರಿಗೆ ಗಾಬರಿ ಹುಟ್ಟಿಸಿರುವುದು ಹಿಂದೂ ಸಮಾಜೋತ್ಸವ ಎಂದು ಹೇಳಿದ್ರು. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಉಚಿತ ಟೈಲರಿಂಗ್ ಕಲಿಸುವ ಸೌಭಾಗ್ಯಮ್ಮ, ಪಾದರಕ್ಷೆ ಕಾಯಕದ ನರಸಿಂಹಮೂರ್ತಿ ಹಾಗೂ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಸಿದ್ಧಪಡಿಸುವ ಕೋಲಕಾರ ರವಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಸವ ಮಹಾನಂದ ಸ್ವಾಮೀಜಿ, ಮೈತ್ರಿ ಮುಖಂಡರಾದ ಡಿಎಸ್ ದಿಲೀಪ್ ಕುಮಾರ್, ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್, ಚಂದ್ರಶೇಖರ್ ಬಾಬು ಸೇರಿ ಹಲವರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.